ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಲಾಗ್ಸ್. ನಾನು ಇವತ್ತು ನಿಮಗೆ ನಾವು ದಿನನಿತ್ಯ ಮಾಡುವಂತಹ ಅಕ್ಕಿ ರೊಟ್ಟಿಯನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಮಲೆನಾಡಿನಲ್ಲಿ ಇನ್ನೊಂದು ದಿನನಿತ್ಯ ಮಾಡುವಂತಹ ಒಂದು ಅಡುಗೆ ಪದಾರ್ಥವಾಗಿದೆ. ಇದಕ್ಕೆ ನೋಡಿ, ಮೊದಲಿಗೆ ನಾವು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನೋಡಿ 1 ಕಪ್ ಆಗಷ್ಟು ನಾನು ನೀರು ಹಾಕ್ಕೊಳ್ತೀನಿ ಈ ಪಾತ್ರೆಗೆ. ನಂತರ ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ. ಇದಕ್ಕೆ ನೋಡಿ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಈ ನೀರನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿ, ನೀರು ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ನಿಮಗೆ ಕಾಣ್ತಾ ಇರ್ಬೋದು ನೋಡಿ, ಈ ರೀತಿ ಸಣ್ಣದಾಗಿ ಬಬಲ್ಸ್ ಬರ್ತಾ ಇದೆ. ಇವಾಗ ನೀವು ಯಾವ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡಿರ್ತೀರೋ ಸೇಮ್ ಅದೇ ಅಳತೆಯಲ್ಲಿ ನೀವು 1 ಲೋಟ ನೀರು ತೊಗೊಂಡ್ರೆ 1 ಲೋಟ ರವೆ ಹಿಟ್ಟು ತೊಗೋಬೇಕು, ಅಕ್ಕಿ ಹಿಟ್ಟು ತೊಗೋಬೇಕು. ಇದು ಮಾರ್ಕೆಟಲ್ಲೆಲ್ಲ ಸಿಕ್ಕುತ್ತೆ, ಅಕ್ಕಿ ಹಿಟ್ಟು ಅಂತ ಹೇಳಿಬಿಟ್ಟು ಅದನ್ನು ನಾವು ಉಪಯೋಗಿಸೋದು. ಇವಾಗ ನೋಡಿ, ಈ ಥರ ಸಣ್ಣ ಬಬಲ್ಸ್ ಬರ್ತಾ ಇದೆಯಲ್ಲ, ಇವಾಗ ಇದನ್ನು ಫುಲ್ ಹೀಗೆ ಒಂದೇ ಸರಿ ಹಾಕಿಬಿಡಿ. ಈ ರೀತಿ ಹಾಕಿಬಿಟ್ಟು ಇದು ಸ್ವಲ್ಪ ಸ್ಪೂನಲ್ಲಿ ಹೀಗೆ ಮಧ್ಯ ಮಧ್ಯ ಒಂಚೂರು ಹೋಲ್ ಮಾಡಿಬಿಟ್ಟು ಇದು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಟ್ಬಿಡಬೇಕು. ಇವಾಗ ನೋಡಿ, ಇದು ಚೆಂದ ಹಿಂಗೆ ಕುದಿಯುತ್ತೆ. ಬೆಂಕಿ ಸ್ವಲ್ಪ ಲೋ ಫ್ಲೇಮನ್ನೇ ಇಟ್ಕೊಳ್ಳಿ ನೀವು ಸ್ಟವನ್ನು. ಇವಾಗ ನೋಡಿ, ಈ ರೀತಿ ನೀರೆಲ್ಲ ಹೀಗೆ ಮೇಲೆ ಬರುತ್ತೆ. ಹೀಗೆ ಮೇಲೆ ಬಂದಾಗ ನೀವು ಇದನ್ನು ಚೆನ್ನಾಗಿ ಈ ರೀತಿ ಕೈ ಆಡಿಸ್ತಾ ಇರಬೇಕು. ಕ್ಲೀನಾಗಿ ನೀರು ಮತ್ತು ಹಿಟ್ಟು ಮಿಕ್ಸ್ ಆಗಲಿ. ಇದು ಸ್ವಲ್ಪ ಡ್ರೈಯೇ ಇರುತ್ತೆ ಹಿಟ್ಟು, ಪರವಾಗಿಲ್ಲ. ಇದಕ್ಕೆ ಮತ್ತೆ ನೀರು ಹಾಕಬೇಡಿ. ನೀರು ಹಾಕಿದ್ರೆ ಅದು ಚೆನ್ನಾಗಾಗೋದಿಲ್ಲ. ಈ ರೀತಿ ಡ್ರೈಯೇ ಇರುತ್ತೆ. ನೀವು ಬೇಗ ಕೈ ತಿರ್ಗಿಸ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಎಲ್ಲ ಹಿಟ್ಟು ಆವಾಗ ಚೆನ್ನಾಗಿ ಬೇಯೋದಿಲ್ಲ. ಈ ರೀತಿ ನೋಡಿ ಚೆಂದ ತಿರುಗಿಸ್ಬಿಡಿ ಹೀಗೆ. ಇದು ಸ್ವಲ್ಪ ಹೀಗೆ ನೀರೆಲ್ಲ ಆರಿಬಿಟ್ಟು ಗಟ್ಟಿ ರೀತಿ ಆಗುತ್ತೆ. ಇದು ಮೆತ್ತಗೆ ಮಾಡ್ಕೊಬಾರ್ದು, ಇದು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಬೇಕು. ಯಾಕಂದರೆ ಆಮೇಲೆ ಇದು ನಾದಬೇಕಾಗುತ್ತೆ, ಚೆನ್ನಾಗಿ ನಾದಬೇಕಾಗುತ್ತೆ. ನೋಡಿ, ಈ ರೀತಿ ಇಷ್ಟು ಆದರೆ ಸಾಕಾಗುತ್ತೆ. ಇವಾಗ ನೋಡಿ, ಕ್ಲೀನಾಗಿ ನೀರೆಲ್ಲ ಡ್ರೈ ಆಗಿದೆ. ಈ ಹಂತದಲ್ಲಿ ನೀವು ಸ್ಟವ್ ಆಫ್ ಮಾಡಿಬಿಡಿ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡಾದ ತಕ್ಷಣ ಇದನ್ನು ಚೆನ್ನಾಗಿ ಮತ್ತೊಂದು ಸರಿ ಕ್ಲೀನಾಗಿ ಎಲ್ಲ ಕೂಡ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮತ್ತೆ 1-2 ನಿಮಿಷ ಮುಚ್ಚಳ ಇವಾಗ ನೋಡಿ, ಈ ರೀತಿ ಮುಚ್ಚಳನ ಕವರ್ ಮಾಡಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಇದು ಒಗ್ಗೋದಕ್ಕೆ ಬಿಡಬೇಕು. ಆ ಹಂತದಲ್ಲಿ ಅದು ಸ್ವಲ್ಪ ತಣ್ಣಗಾಗುತ್ತೆ. ಮತ್ತೆ ಮುಂದಿನ ಪ್ರೊಸೀಜರ್ ಮತ್ತೆ ನಾನು ಹೇಳ್ತೀನಿ. ಇವಾಗ ನೋಡಿ, 5 ನಿಮಿಷ ಆಗಿದೆ. ಇದು ಸ್ವಲ್ಪ ತಣ್ಣಗಾಗಿ ಚೆನ್ನಾಗಿ ಇದಾಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ರೀತಿ ಇನ್ನೊಂದು ಪ್ಲೇಟಿಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಇವಾಗ ಇದು ಇನ್ನೂ ಸ್ವಲ್ಪ ಬಿಸಿ ಇದೆ, ಸೊ ಇದನ್ನು ಇನ್ನೊಂದು 5 ನಿಮಿಷ ಆರೋದಕ್ಕೆ ಬಿಟ್ಬಿಡೋಣ. ಇದು ಚೆನ್ನಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ನಿಮಗೆ ನಾದಕ್ಕಾಗುತ್ತೆ. ಇಲ್ಲಾಂದರೆ ಇವಾಗ ಸ್ವಲ್ಪ ಬಿಸಿ ಇದೆಯಲ್ಲ, ಕೈಗೆ ಬಿಸಿ ತಾಗುತ್ತೆ. ಹಾಗಾಗಿ ಇನ್ನೊಂದು 5 ನಿಮಿಷ ಇದು ತಣ್ಣಗಾಗಲಿ. ಇವಾಗ ನೋಡಿ, ಇದು ಸ್ವಲ್ಪ ತಣ್ಣಗಾಗಿದೆ. ಇವಾಗ ನೀವೇನು ಮಾಡಬೇಕು, ಮತ್ತೆ ಕೈಗೆ ಈ ರೀತಿ ನೀರು ಮುಟ್ಟಿಸ್ಕೊಂಡು ಹೀಗೆ ಸ್ವಲ್ಪ ನೀರಲ್ಲಿ ಕೈ ಡಿಪ್ ಮಾಡಿಬಿಟ್ಟು ಈ ರೀತಿ ಇದನ್ನು ಚೆನ್ನಾಗಿ ನಾದಬೇಕು. ನೋಡಿ, ಈ ರೀತಿ ಇಲ್ಲಿ ನೋಡಿ, ಬರೀ ನೀವು ಕೈಗೆ ಹೀಗೆ ನೀರು ಮುಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ. ನೀರು ಹಾಕ್ಕೊಳ್ಬೇಡಿ, ಮೆತ್ತಗಾಗುತ್ತದು. ನೋಡಿ, ಎಷ್ಟು ಹೀಗೆ ಚೆಂದ ಮಾಡಿಬಿಟ್ಟು ಈ ರೀತಿ ನಾದಬೇಕಾಗುತ್ತೆ. ಇದರಲ್ಲಿ ಏನು ಗಂಟು ಬರೋದಿಲ್ಲ ನೀವು ಚೆನ್ನಾಗಿ ಮಾಡಿಕೊಂಡ್ರೆ. ಅಕಸ್ಮಾತ್ ಗಂಟಿದ್ರೆ ಕೈಯಲ್ಲೆಲ್ಲ ಹೀಗೆ ಪ್ರೆಸ್ ಮಾಡ್ಕೊಂಬಿಡಿ. ನೋಡಿ, ಎಷ್ಟು ಕ್ಲೀನಾಗಿ ಈ ರೀತಿ ಬರಬೇಕು. ಇದರಲ್ಲಿ ಒಂದು ಗಂಟು ಇರಬಾರ್ದು. ಆ ರೀತಿ ಚೆನ್ನಾಗಿ ನಾದ್ಕೊಬೇಕು. ಇವಾಗ ಈ ರೀತಿ ಉಂಡೆ ಬರುತ್ತಲ್ಲ, ಇದು ಎಷ್ಟು ಚೆಂದ ನಾದ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ರೊಟ್ಟಿ ಉಬ್ಬಿ ಬರುತ್ತೆ, ಗರಿಯಾಗಿ ಬರುತ್ತೆ. ಇಲ್ಲಿ ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೊಡಿ. ನಾನು ಇದಕ್ಕೆ ಯೂಸ್ ಮಾಡಿರೋಂತಹ ಹಿಟ್ಟು ಪಟ್ಟಾಬಿ ಅಂತ ಹೇಳಿಬಿಟ್ಟು ಮಾರ್ಕೆಟಲ್ಲಿ ಸಿಕ್ಕುತ್ತೆ. ಅದನ್ನು ನೀವು ಬೇರೆನೂ ಎಲ್ಲ ಇದ್ರದ್ದು ಬ್ರ್ಯಾಂಡ್ಗಳದ್ದು ಸಿಕ್ಕುತ್ತೆ. ಯೂಶ್ವಲಿ ನಾನು ಪಟ್ಟಾಬಿ ಇದ್ರದ್ದನ್ನು ಉಪಯೋಗಿಸ್ತೀನಿ. ನೋಡಿ, ಈ ರೀತಿ ಹಿಂಗೆ ನೀರೊಂಚೂರು ಕೈಗೆ ತಗ್ಸ್ಕೊಂಡು ಈ ಥರ ಇದು ಮಾಡ್ಕೊಳ್ಳಿ. ಹೀಗೆ ನೀವು ಇದೆಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ
ಅಷ್ಟು ಚಂದವಾಗಿ ಬರುತ್ತೆ ಇದು. ನೋಡಿ, ಕೈಗೂ ಸಹ ಅಂಟೋದಿಲ್ಲ, ಏನಿಲ್ಲ, ಅಷ್ಟು ಕ್ಲೀನಾಗಿ ಉಂಡೆ ಆಗ್ತಾಯಿದೆ. ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ತಟ್ಟೆಗೆ ಸಹ ಅಂಟ್ಕೊತಾ ಇಲ್ಲ. ನೀವು ಹಿಟ್ಟು ವ್ಯತ್ಯಾಸ ಮಾಡ್ಕೊಂಡ್ಬಿಟ್ರೆ ಹಿಟ್ಟು ಮತ್ತು ನೀರು, ಆವಾಗ ನಿಮಗೆ ಇಲ್ಲ ಮೆತ್ತಗಾಗುತ್ತೆ ಇಲ್ಲ ಗಟ್ಟಿಯಾಗುತ್ತೆ. ಇವಾಗ ಇದನ್ನು ಉಂಡೆ ಮಾಡ್ಕೊಬೇಕಾಗತ್ತೆ. ಉಂಡೆ ಮಾಡಬೇಕಾದ್ರೂ ಅಷ್ಟೇನೆ ಹೀಗೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡ ಉಂಡೆಗಳನ್ನು ತಗೋಬೇಕಾಗತ್ತೆ. ನೋಡಿ, ಇಷ್ಟು ದೊಡ್ಡ ಉಂಡೆಗಳು ಹೀಗೆ ಈ ರೀತಿ ನೋಡಿ, ನಿಮಗೆ ಕರೆಕ್ಟಾಗಿ 2 ಕೈ ಮಧ್ಯೆ ಇಟ್ಕೊಂಡು ಈ ರೀತಿ ಮಾಡಿದ್ರೆ ಇದು ಉಂಡೆ ರೆಡಿ ಆಗುತ್ತೆ. ನೋಡಿ, ಈ ಕೈಗೂ ಅಂಟ್ಕೊಳೋದಿಲ್ಲ, ಹಾಗೆ ಈ ರೀತಿ ಉಂಡೆಗಳು ಆಗುತ್ತೆ. ನಾನು ಮತ್ತೊಂದು ಸರಿ ತೋರಿಸ್ತೀನಿ. ನೋಡಿ, ಇಷ್ಟು ದೊಡ್ಡ ತಗೊಳ್ಬೇಕು. ನೋಡಿ, ಹೀಗೆ 2 ಕೈ ಮಧ್ಯೆ ಇಟ್ಕೊಂಡು ಈ ರೀತಿ ಹೀಗೆ ನೋಡಿ, ಮತ್ತೆ ಆಯಿತು ಉಂಡೆ. ಹೌದಾ? ನೋಡಿ, ಇಲ್ಲಿ ಎಲ್ಲ ಸೇಮ್ ಸೈಜಲ್ಲಿ ಒಂದು ದೊಡ್ಡ ಒಂದು ಸಣ್ಣ ಮಾಡಿಕೊಂಡ್ರೆ ನಿಮಗೆ ರೊಟ್ಟಿ ಶೇಪ್ ಎಲ್ಲ ವ್ಯತ್ಯಾಸ ಆಗುತ್ತೆ. ನೀವು ಚೆನ್ನಾಗಿ ಒಂದೇ ಅಳತೆದು ಎಲ್ಲ ಉಂಡೆ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಒಂದು ಬೌಲ್ ಏನು ಅಕ್ಕಿ ಹಿಟ್ಟು ಉಪಯೋಗಿಸ್ಕೊಂಡು ರೊಟ್ಟಿ ಮಾಡ್ಕೊಂಡಿದ್ದೋ 6 ಉಂಡೆಗಳಾಗಿದ್ದಾವೆ, ಇಷ್ಟಿಷ್ಟು ದೊಡ್ಡದ್ದು. ಇದು ಇವಾಗ ಸ್ವಲ್ಪ ನಿಮಗೆ ನಾವು ಪ್ಲಾಸ್ಟಿಕ್ ಇಟ್ಬಿಟ್ಟು ಪ್ರೆಸ್ ಮಾಡ್ತೀವಿ, ಅದಕ್ಕೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ನಿಮಗೆ ಟಿಪ್ ಹೇಳ್ಕೊಡ್ತೀನಿ, ಆವಾಗ ಅದು ಅಂಟ್ಕೊಳ್ಳೋದಿಲ್ಲ. ಏನಿರುತ್ತೆ ನೋಡಿ, ಇದು ತುಪ್ಪ ಇರುತ್ತಲ್ಲ, ತುಪ್ಪನ ಈ ರೀತಿ ಸ್ವಲ್ಪ ಕರಗಿಸ್ಕೊಂಡ್ಬಿಟ್ಟು ಹೀಗೆ ಇದನ್ನು ಕೈಗೆ ಈ ರೀತಿ ಸವರ್ಕೊಂಡ್ಬಿಟ್ಟು ಇದೇನು ಉಂಡೆ ಮಾಡಿದ್ದೀರಾ ಇದಕ್ಕೆ ಹೀಗೆ ನೋಡಿ ಈ ರೀತಿ ಮಾಡಿದ್ರೆ ಇದು ಅಂಟ್ಕೊಳ್ಳೋದಿಲ್ಲ. ಆವಾಗ ತುಪ್ಪದ ಒಂದು ಕೋಟಿಂಗ್ ಆಗುತ್ತಲ್ಲ, ಇದು ಪ್ಲಾಸ್ಟಿಕ್ಕಿಗೆಲ್ಲ ಅಂಟ್ಕೊಳ್ಳೋದಿಲ್ಲ. ಇದು ನೋಡಿ, ಸ್ವಲ್ಪ ಜಸ್ಟ್ ಒಂಚೂರು ಕೈಗೆ ಹಿಂಗೆ ಸವರ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ಈ ರೀತಿ ಎಲ್ಲ ಉಂಡೆಗಳಿಗೂ ತುಪ್ಪ ಸವರ್ಕೊಂಡು ಇಟ್ಕೊಳ್ಳಿ. ನೋಡಿ, ಇಷ್ಟೇನೆ, ನೀವೇನು ತುಪ್ಪ ಜಾಸ್ತಿ ಹಾಕಬೇಕು ಅನ್ನೋದೇನಿಲ್ಲ, ಜಸ್ಟ್ ನೀವು ಕೈಗೆ ಈ ರೀತಿ ಹಚ್ಕೊಂಡು ಹೀಗೆ ಉಂಡೆ ಮಾಡಿದ್ರೆ ಸಾಕಾಗುತ್ತೆ. ಇವಾಗ ನೋಡಿ, ಇದು ರೆಡಿಯಾಗಿದೆ. ಇವಾಗ ನಾವು ಇದನ್ನು ಪ್ರೆಸ್ ಮಾಡಿಬಿಟ್ಟು ಹಂಚಲ್ಲಿ ಬೇಯಿಸಬೇಕಾಗತ್ತೆ. ಇವಾಗ ನೋಡಿ, ಆ ಒಂದು ಬೌಲು ಹಿಟ್ಟಿಂದ ನಾನು ಮಾಡ್ಕೊಂಡಿರುವಂತಹ ರೊಟ್ಟಿ 6 ಉಂಡೆ ಆಗಿದೆ. ಇವಾಗ ಇದನ್ನು ಒತ್ತಿಬಿಟ್ಟು ಬೇಯಿಸಬೇಕು. ಅದನ್ನು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಇದು ರೊಟ್ಟಿ ಪ್ರೆಸ್ ಅಂತ ಹೇಳ್ತಾರೆ. ಇದು ಯೂಶ್ವಲಿ ನಾವು ಮಲೆನಾಡು ಸೈಡೆಲ್ಲ ಇದನ್ನೇ ಉಪಯೋಗಿಸೋದು. ಇದು ಈ ರೀತಿ ತಿರುಗಿಸ್ಬಿಟ್ಟು ಹ್ಯಾಂಡಲ್ಲು ಹೀಗೆ ತಿರುಗಿಸಿ ಎತ್ತಬೇಕಾಗತ್ತೆ. ಈ ರೀತಿ ಮೇಲೆ ಎತ್ಕೊಂಡು, ಇದು ಆಯಿಲ್ ಶೀಟ್ಗಳಿರುತ್ತೆ ನೋಡಿ, ನೀವೇನು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರಾ ಆ ಶೀಟ್ಗಳನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಇದರಲ್ಲಿ ನಾವು ಈ ರೊಟ್ಟಿಯನ್ನು ಒತ್ಕೊಳ್ಬೇಕು. ಈ ರೀತಿ ನೋಡಿ, ಶೀಟ್ ಇಟ್ಕೊಂಡ್ಬಿಟ್ಟು, ನಿಮ್ಗೆ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ. ನೋಡಿ, ಈ ರೀತಿ ಶೀಟ್ ಇಟ್ಕೊಂಡ್ಬಿಟ್ಟು ಇದ್ರ ಮಧ್ಯ ಹೀಗೆ ಉಂಡೆಯನ್ನು ಇಟ್ಕೊಂಡು ಮೇಲ್ಗಡೆ ಇನ್ನೊಂದು ಶೀಟು ಇಟ್ಟು ಇದ್ರ ಒಳಗಡೆ ನಾವು ಇದನ್ನು ಕ್ಲೀನಾಗಿ ಈ ರೀತಿ ಇದು ಮಾಡಬೇಕು. ತೂರಿಸ್ಬಿಟ್ಟು ನೋಡಿ, ಹೀಗೆ ಟರ್ನ್ ಮಾಡಬೇಕು. ಟರ್ನ್ ಆದ ತಕ್ಷಣ ಇದು ಈ ರೀತಿ ಪ್ರೆಸ್ ಆಗ್ತಾ ಬರುತ್ತೆ. ಇದು ನಿಮಗೆ ಫುಲ್ಲು ಟೈಟ್ ಆಗುತ್ತೆ. ಈ ರೀತಿ ಟೈಟ್ ಆದ ತಕ್ಷಣ ನೀವು ಸ್ವಲ್ಪ ಈ ರೀತಿ ಗೊತ್ತಾಗುತ್ತೆ ನಿಮಗೆ ಯಾವಾಗ ಸ್ಟಾಪ್ ಆಗಬೇಕು ಅಂತ. ಈ ರೀತಿ ಇದು ಮಾಡಿಬಿಟ್ಟು ಮತ್ತೆ ನೀವು ವಾಪಸ್ಸು ಇದನ್ನು ಎತ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಪ್ರೆಸ್ ಆಗುತ್ತೆ. ನಿಮಗೆ ಸೈಜು ಇನ್ನೂ ದೊಡ್ಡ ಬೇಕು ಅಂತಾದರೆ ನೀವು ಇನ್ನೂ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೋದು. ಇದೇ ರೀತಿ ಇವಾಗ ಎಲ್ಲದನ್ನು ಒತ್ಕೊಳ್ಳೋಣ. ನಾನು ಇನ್ನೊಂದು ರೆಡಿ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಹೀಗೆ ಶೀಟ್ ಇಟ್ಕೊಂಡು, ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಶೀಟ್ ಇಟ್ಕೊಂಡು ಅದ್ರ ಮಧ್ಯೆ ಈ ರೀತಿ ಉಂಡೆ ಇಟ್ಕೊಳ್ಳಿ. ನೋಡಿ, ಕಾಣ್ತಾ ಇದೆಯಾ? ಈ ರೀತಿ ಈ ಥರ ಉಂಡೆ ಇಟ್ಕೊಂಡು ನೀವು ಮೇಲೆ ಇನ್ನೊಂದು ಶೀಟ್ ಇಟ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿಕೊಂಡು ಇದನ್ನು ತೆಗೆದು ಇದರೊಳಗೆ ಹೀಗೆ ಇಟ್ಬೇಕು. ಈ ರೀತಿ ಇಟ್ಕೊಂಡು ಇದನ್ನು ಟರ್ನ್ ಮಾಡ್ತಾ ಬರಬೇಕು. ಈ ರೀತಿ ನೋಡಿ, ಇದಕ್ಕೆ ರೊಟ್ಟಿ ಮಿಷಿನ್ ಅಂತ ಹೇಳ್ತಾರೆ. ಸಾಧಾರಣ ನಮ್ಮ ಮಲೆನಾಡಿನಲ್ಲಿ ಎಲ್ಲರೂ ಇಟ್ಕೊಂಡಿರ್ತಾರೆ. ನಿಮ್ಗೆ ಇವಾಗ ಇದೆಲ್ಲ ಕಡೆ ಶಾಪಲ್ಲಿ ಸಿಕ್ಕುತ್ತೆ. ನೋಡಿ, ಈ ರೀತಿ ಟೈಟ್ ಮಾಡಿದ್ರೆ ಇದು ಆಯಿತು. ಇವಾಗ ನೋಡಿ ಯಾವ ರೀತಿ ಬರುತ್ತೆ ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಒಂದೇ ಇದಕ್ಕೆ ಪ್ರೆಸ್ ಆಗುತ್ತೆ ಇದು. ಆದರೆ ಅದು ತುಂಬ ಟೈಮ್ ತಗೊಳ್ಳುತ್ತೆ. ಸ್ವಲ್ಪ ಅದನ್ನು ಮೇಲೆ ಎತ್ಬಿಟ್ಟು ಮತ್ತೆ ಕೆಳಗಡೆ ಇಳಿಸಿ ಅಂತೆಲ್ಲ ಹೇಳಿಬಿಟ್ಟು, ಅದಕ್ಕೆ ನಾವೆಲ್ಲ ಇವಾಗ ಏನು ಮಾಡಿದ್ದೀವಿ, ಚಪಾತಿ ಪ್ರೆಸ್ ಇಟ್ಕೊಂಡು ರೊಟ್ಟಿ ಮಾಡ್ಕೊಳ್ತೀವಿ. ನೀವು ತುಂಬ ಜಾಸ್ತಿ ಮಾಡಬೇಕಾದ್ರೆ ಇದು ತುಂಬ ಕಂಫರ್ಟ್ ಅಂತ ಅನಿಸುತ್ತೆ. ಇದು ಟೈಮ್ ಏನು ಜಾಸ್ತಿ ತಗೊಳ್ಳಲ್ವಲ್ಲ,
ಹಾಗಾಗಿ ಇದರಲ್ಲಿ ಮಾಮೂಲಿ ನೀವು ಹೇಗೆ ಚಪಾತಿ ಮಾಡ್ತೀರಲ್ಲ ಅದೇ ರೀತಿ ಈ ಆಯಿಲ್ ಶೀಟನ್ನು ಇಟ್ಕೊಬೇಕು. ಕೆಳಗೊಂದು ಇಟ್ಬಿಟ್ಟು ಮೇಲ್ಗಡೆ ಇನ್ನೊಂದು ಶೀಟ್ ಇಟ್ಟು ಇದು ಈ ರೀತಿ ಇಟ್ಕೊಂಡ್ಬಿಟ್ಟು ನೀವು ನೋಡಿ ಈ ರೀತಿ ಇಟ್ಕೊಂಡ್ಬಿಟ್ಟು ಇದನ್ನು ಹೀಗಿಟ್ಟು ಮಾಮೂಲಿ ನೀವು ಚಪಾತಿ ಹೇಗೆ ಪ್ರೆಸ್ ಮಾಡ್ತೀರೋ ಹಾಗೆ ಮಾಡೋದು. ಇದಕ್ಕೆ ನೀವು ಬೇಕು ಅಂದರೆ ಹೋಳಿಗೆ ಶೀಟ್ ಅಂತ ಬರುತ್ತಲ್ಲ ಅದನ್ನು ಉಪಯೋಗಿಸ್ಕೋಬೋದು. ಆಯಿಲ್ ಕವರ್ ಇಲ್ಲ ಅಂದರೆ ನೋಡಿ ಇದು ಅಷ್ಟೇ ಸೇಮ್ ಅದೇ ರೀತಿ ಬರುತ್ತೆ. ಇವಾಗ ಇನ್ನೊಂದು ಮಾಡಿ ತೋರಿಸ್ತೀನಿ. ಹೀಗೇನೆ ನೋಡಿ ಈ ರೀತಿ ಉಂಡೆ ಇಟ್ಕೊಂಡ್ಬಿಟ್ಟು ಇನ್ನೊಂದು ಕವರ್ ಇಟ್ಕೊಂಡ್ಬಿಟ್ಟು ಇದಕ್ಕೆ ಆಯಿಲ್ ಕವರು ತುಂಬ ಚೆನ್ನಾಗಿ ಇದಾಗುತ್ತೆ, ನಿಮಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಇವಾಗ ಮತ್ತೆ ಹೀಗೆ ಪ್ರೆಸ್ ಮಾಡೋದು. ಇದು ನೋಡಿ ಕರೆಕ್ಟಾಗಿ ಬರುತ್ತೆ. ಇದು ಚೆನ್ನಾಗಿ ಪ್ರೆಸ್ ಆಗುತ್ತೆ. ನಿಮಗೆ ಹಿಟ್ಟು ನೀವು ನಾದಿರೋದು ಎಲ್ಲ ಚೆಂದ ಬಂದರೆ ನೋಡಿ ಇದರಲ್ಲಿ ಒಂದೇ ಒಂದು ಗಂಟು ಏನೂ ಕಾಣೋದಿಲ್ಲ, ಅಷ್ಟು ಚೆನ್ನಾಗಿ ಪ್ರೆಸ್ ಆಗುತ್ತೆ. ಇವಾಗ ಇದೇ ರೀತಿ ಎಲ್ಲದನ್ನು ಒತ್ಕೊಂಡ್ಬಿಡೋಣ. ಇವಾಗ ನೋಡಿ ನಾನು ಹೆಂಚು ಬಿಸಿಗೆ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ನಾನ್ ಸ್ಟಿಕ್ಕು ಮತ್ತು ಕಬ್ಬಿಣದ್ದು ಎರಡೂ ಯೂಸ್ ಮಾಡ್ತೀನಿ. ಇವತ್ತು ನಿಮಗೆ ತೋರಿಸೋದಕ್ಕಾಗಿ ನಾನು ನಾನ್ ಸ್ಟಿಕ್ ಯೂಸ್ ಮಾಡ್ತೀನಿ. ಇವಾಗ ನೋಡಿ ನಾನು ಹಂಚು ಬಿಸಿಗೆ ಇಟ್ಕೊಂಡಿದ್ದೀನಿ, ಅದು ಬಿಸಿಯಾಗಿದೆ. ನಾವು ಇವಾಗ ಮಾಡ್ಕೊಂಡಿರೋಂಥ ರೊಟ್ಟಿನ ಈ ರೀತಿ ಬೇಯೋದಕ್ಕೆ ಹಾಕೋಣ. ಇವಾಗ ನೋಡಿ ಇದು ಬೆಂದಿದೆ, ಸ್ವಲ್ಪ ಒಂದು ಸೈಡ್ ಬೆಂದಿದೆ ಅಲ್ಲ. ಇವಾಗ ಇದನ್ನು ಟರ್ನ್ ಮಾಡಿ ಹಾಕೋಣ. ಇದು ಟರ್ನ್ ಮಾಡಿ ಹಾಕಿದ ತಕ್ಷಣ ಇದು ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸಿ ಇದನ್ನು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು, ತುಂಬ ಬೇಯಿಸಬೇಕು ಅನ್ನೋದೇನಿರಲ್ಲ. ಇವಾಗ ಈ ಥರ ಟರ್ನ್ ಮಾಡಿ ಹಾಕಿ ಇಷ್ಟು ಬೆಂದರೆ ಸಾಕಾಗುತ್ತೆ. ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ಒಂದು 2 ಡೇಸು, ಯಾರು ಗೆಸ್ಟ್ ಬರ್ತಾರೆ ಅಂದರೆ ನೀವು ನೆಕ್ಸ್ಟ್ ಡೇಗೆ ಇದು ಮಾಡ್ಕೊಳ್ಳೋದಾದರೆ ಇದು ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ ನಾನೆಲ್ಲ ಈ ರೀತಿ ಬೇಯಿಸ್ಕೊಂಡು ಇದ್ರ ಮೇಲೆ ಹಾಕ್ಕೊಳ್ತೀವಿ. ಇದಕ್ಕೆ ನಾವು ಸಿಬ್ಲ ಅಂತ ಹೇಳ್ತಾರೆ. ಇದು ಒಂಥರ ಹೋಲ್ ಇರೋದ್ರಿಂದ ಇದು ಬೆವರಿ ಇದಾಗೋದಿಲ್ಲ, ಚೆನ್ನಾಗಿ ಇದು ತಣ್ಣಗಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ ಈ ಥರ ಅದರಲ್ಲಿ ತೂತ ಇರುತ್ತೆ. ಈ ರೀತಿ ಇದನ್ನು ಚೆನ್ನಾಗಿ ತಣ್ಣಗಾಗೋದಕ್ಕೆ ಇಟ್ಕೊಳ್ಬೇಕು. ಇದು ಫುಲ್ಲು ತಣ್ಣಗಾದ ತಕ್ಷಣ ನೀವೊಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಒಂದು 2 ಡೇಸು ಏನೂ ಆಗೋದಿಲ್ಲ, ಯಾಕಂದರೆ ಇದು ಸ್ವಲ್ಪ ಬೆಂದಿರುತ್ತಲ್ಲ ಅದಕ್ಕೇನೆ. ನೀವು ತಕ್ಷಣವೇ ಬ್ರೇಕ್ಫಾಸ್ಟಿಗೆ ಉಪಯೋಗಿಸ್ಬೇಕು ಅಂದರೆ ನಾನು ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಯಾರು ಗೆಸ್ಟ್ ಬರೋದು ಅಂತೆಲ್ಲ ಆದರೆ ನೀವು ಹಿಂದಿನ ದಿವಸನೇ ಇದನ್ನು ಪ್ರಿಪೇರ್ ಮಾಡಿ ಇಟ್ಕೊಳ್ಬೋದು. ನೀವು ಬ್ರೇಕ್ಫಾಸ್ಟಿಗೆ ತಕ್ಷಣವೇ ಉಪಯೋಗಿಸ್ಕೊಳ್ತೀರಾ ಅಂತಾದರೆ ಇದನ್ನು ಸ್ವಲ್ಪ ಹೊತ್ತು ಗಟ್ಟಿ ಮಾಡಿಯಾಗಿ ಬೇಯಿಸ್ಕೋಬೇಕಾಗತ್ತೆ. ನೀವು ಸ್ಟೋರ್ ಮಾಡೋದಾದರೆ ಸ್ವಲ್ಪ ಮೆತ್ತಗಿದ್ದಾಗಲೇ ನೀವು ತಕ್ಕೊಳ್ಬೋದು. ನೀವು ತಕ್ಷಣವೇ ಇದನ್ನು ತಿಂಡಿಗೆ ಉಪಯೋಗಿಸೋದಾದರೆ ನೋಡಿ ಸ್ವಲ್ಪ ಹೊತ್ತು ಟೈಮು ಜಾಸ್ತಿ ಬೇಯಿಸಿ ಇದನ್ನು, ಆವಾಗ ಇದು ಮೇಲ್ಗಡೆ ಸ್ವಲ್ಪ ಗಟ್ಟಿಯಾಗುತ್ತೆ. ಇದನ್ನು ಹಿಂದೆ ಎಲ್ಲ ಕೆಂಡದಲ್ಲಿ ಸುಟ್ಕೊಳ್ತಾ ಇದ್ರು, ಇವಾಗೆಲ್ಲ ಕೆಂಡ ಯಾರ ಮನೆಯಲ್ಲೂ ಇರೋದಿಲ್ವಲ್ಲ, ಹಾಗಾಗಿ ನಾವೇನು ಮಾಡ್ತೀವಿ ಡೈರೆಕ್ಟು ಈ ಸ್ಟವ್ದು ಫ್ಲೇಮ್ ಏನಿದೆ ಇದರಲ್ಲೇ ನಾವು ಅದನ್ನು ಸುಡ್ತೀವಿ. ಇವಾಗ ನೋಡಿ ಹೆಂಚನ್ನು ಈ ಥರ ಶಿಫ್ಟ್ ಮಾಡಿಕೊಂಡು ಇದನ್ನು ತೆಗೆದುಬಿಟ್ಟು ಈ ರೀತಿ ಫ್ಲೇಮಿಗೆ ಇಟ್ಟು ನೀವು ಫ್ಲೇಮು ಹೈ ಮಾಡಬೇಕು. ಆದರೆ ತುಂಬ ಹೊತ್ತು ಬಿಡಬಾರ್ದು, ತುಂಬ ಹೊತ್ತು ಬಿಟ್ಟರೆ ಸುಟ್ಕೊಳ್ಳುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ, ನೋಡಿಲಿ ಎಷ್ಟು ಚೆಂದ ಉಬ್ತು. ಇದು ನೀವು ಪದೇ ಟರ್ನ್ ಮಾಡಿ ಹಾಕಿ, ಇದು ನಿಮಗೆ ಕಾಣ್ತಾ ಇದೆಯಾ, ಆವಾಗ ಸುಟ್ಟೋಗೋದಿಲ್ಲ. ಇಲ್ಲಾಂದರೆ ನೀವು ಹೆಚ್ಚೊತ್ತು ಬಿಟ್ಬಿಟ್ರೆ ಇದು ಸುಟ್ಟು ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಇದಾಗ್ತಾಯಿದೆ. ನಿಮಗೆ ತುಂಬ ಗಟ್ಟಿಯಾಗಿ ಬೇಕು ಅನ್ನೋದಿದ್ದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ನೀವು ಸಣ್ಣ ಇದಿಟ್ಕೊಂಡು ಇದನ್ನು ಚೆನ್ನಾಗಿ ಟರ್ನ್ ಮಾಡ್ತಾ ಸುಡಬೇಕಾಗತ್ತೆ. ಆವಾಗ ಇದು ಗಟ್ಟಿಯಾಗಿ ಬರುತ್ತೆ. ಕೆಲವರಿಗೆ ಇದು ಗರಿ ಅಂತ ಇದ್ದರೆ ಇಷ್ಟ ಆಗುತ್ತೆ. ಆ ರೀತಿ ಆದರೆ ಅದು ಚೆನ್ನಾಗಿರುತ್ತೆ ಟೇಸ್ಟ್. ಈ ರೊಟ್ಟಿ ನೀವು ಪೋರ್ಕ್ ಇರ್ಬೋದು ಅಥವಾ ಮಟನ್ನು, ಚಿಕನ್ನು, ಎಗ್ಗಿಂದು ಯಾವುದೇ ರೀತಿಯ ಇದಾದ್ರೂ, ಬುರ್ಜಿ ಆಗಲಿ ಅಥವಾ ಗ್ರೇವಿ ಆಗಲಿ ಇಲ್ಲ ಮೊಟ್ಟೆ ಸಾರಾದ್ರೂ ಅಷ್ಟೇ ತುಂಬ ಚೆಂದ ಕಾಂಬಿನೇಷನ್ನು. ಹಾಗೆ ತರಕಾರಿ ಪಲ್ಯಕ್ಕೂ ಅಷ್ಟೇ ಇದು ತುಂಬ ಒಳ್ಳೆ ರುಚಿ ಕೊಡುತ್ತೆ. ನೀವು ಯಾವುದೇ ರೀತಿ ಸೊಪ್ಪಿನ ಪಲ್ಯ ಇರ್ಬೋದು, ದಾಲ್ ಇರ್ಬೋದು, ತರಕಾರಿ ಸಾಂಬಾರು ಇರಲಿ, ಕಾಯಿ ಚಟ್ನಿ ಇರಲಿ, ಎಲ್ಲದಕ್ಕೂ ಇದು ಸೂಟ್ ಆಗುತ್ತೆ. ಇದು ಗೆಸ್ಟ್ ಎಲ್ಲ ಬಂದಾಗ ನಾವು ಯೂಶ್ವಲಿ ಮನೆಯಲ್ಲಿ ಇದನ್ನು ಯಾವುದೇ ಬಿರಿಯಾನಿ ಇರಲಿ ಏನೇ ಇರಲಿ ಇದೊಂದು ಐಟಮ್ ಇದ್ದೇ ಇರುತ್ತೆ. ಯಾಕಂದರೆ ಎಲ್ಲರಿಗೂ ಅಷ್ಟು ಇಷ್ಟ ಆಗುತ್ತೆ ರೊಟ್ಟಿ ಅಂತ ಹೇಳಿಬಿಟ್ಟು. ಇಲ್ಲ ಅಂದರೆ ನೀವು ಊಟಕ್ಕೆ ಬೇಡ ಅನ್ನೋದಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಇದು ಕಾಯಿ ಚಟ್ನಿ, ತರಕಾರಿ ಪಲ್ಯ, ಬೆಣ್ಣೆ, ತುಪ್ಪ ಯಾವುದ್ರ ಜೊತೆಗೂ ಇದು ತುಂಬ ಚೆನ್ನಾಗಾಗುತ್ತೆ. ನೋಡಿ ಸ್ಲೋ ಫ್ಲೇಮಲ್ಲಿ ನೀವು ಸುಡ್ತಾ ಇದ್ದರೆ ಇದು ನಿಮಗೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ
ಇದು ಈ ಥರ ಬಿಸಿ ಬಿಸಿ ಇದ್ದಾಗಲೇ ಸರ್ವ್ ಮಾಡಬೇಕು, ಆವಾಗ ತುಂಬ ಟೇಸ್ಟಾಗಿರುತ್ತೆ. ನೋಡಿ ಇದು ಇವಾಗ ಆಗಿದೆ, ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಸೌಂಡಲ್ಲೇ ಗೊತ್ತಾಗ್ತಾ ಇದೆ ನೋಡಿ ಎಷ್ಟು ಕ್ರಿಸ್ಪಿನೆಸ್ ಇದೆ ಅಂಥೇಳಿ. ಇಷ್ಟು ಸುಟ್ಟು ಬಿಟ್ಟರೆ ಸಾಕಾಗುತ್ತೆ. ಇದಕ್ಕಿಂತ ಜಾಸ್ತಿ ನೀವು ಸುಡೋಕೆ ಹೋದ ತಕ್ಷಣ ಅದು ಎಲ್ಲ ಸುಟ್ಕೊಂಡು ಕಹಿ ಆಗುತ್ತೆ. ಇದು ಎಲ್ಲದ್ರ ಜೊತೆಗೂ ಚೆಂದ ಕಾಂಬಿನೇಷನ್ ಆಗುತ್ತೆ. ಟ್ರೈ ಮಾಡಿ. ಹಾಗೆಯೇ ನನ್ನ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇದನ್ನು ನೀವು ನೈಟು ನೀವು ಅನ್ನ ತಿನ್ನೋದಕ್ಕೆ ಇಷ್ಟಪಡದೇ ಇದ್ದರೂ ಸಹ ಕೆಲವರು ಇಷ್ಟಪಡೋದಿಲ್ಲ. ಅದು ಅನ್ನದ ಬದಲಿಗೆ ಇದನ್ನು ನೀವು ನೈಟು ಬರೀ ಒಂದು ತರಕಾರಿ ಸಲಾಡ್ ಜೊತೆಗೂ ಇದನ್ನು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ಮಾಡಿಕೊಂಡು ಟ್ರೈ ಮಾಡಿಬಿಟ್ಟು ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಂದ ನಾನು ಏನಾದ್ರು ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಹಾಗೇನೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ನಾನು ಮುಂದೆ ನನ್ನ ಚಾನಲಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.